हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मितान् सशास्त्रप्रवचनासक्तान् एलेमिनार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुं। हरिः ओम्। श्रीशापाहि ಅನಂತಕೋಟಿ ಬ್ರಹ್ಮಾಂಡನಾಯಕಾಯಂಬುದು ಶ್ರೀ ಪುರಂದರದಾಸರ ರಚಿಸಿದ ಭವ್ಯಗ್ರಂಥ. ಶಾಸ್ತ್ರಪ್ರಮೇಯಗಳು 180 ಗಜ್ಜೆಮಾಲೆಗಳು. ನಾವು 82ನೇ ಗೆಜ್ಜೆಯಿಂದ 92ನೇ ಗೆಜ್ಜೆವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆ. ಅನಂತ ಸಂಖ್ಯೆಯಲ್ಲಿರತಕ್ಕಂಥ ಜೀವನ ಪ್ರಕರಣವನ್ನು ಶ್ರೀ ಪುರಂದರದಾಸರು ಇಲ್ಲಿ ಚಿಂತಿಸುತ್ತಿದ್ದಾರೆ. ಜೀವಗಣ ಹರೇರನುಚರಾಹ ನೀಚೋಚ್ಚ ಭಾವಂ ಗತಃ ಎಂಬುದು ಮುಖ್ಯ ಪ್ರಮೇಯವಾಗಿದೆ. ನಾವುಗಳೆಲ್ಲರೂ ಜೀವಗಳಾಗಿರುವುದರಿಂದ ಅತ್ಯಂತ ಸಮೀಪವಾಗಿ ನಮಗೆ ಹೊಂದಿಕೊಂಡಿರತಕ್ಕಂಥ ವಿಷಯ ಇದಾಗಿದೆ. ಆದ್ದರಿಂದ ಇದು ಜೀವನ ಪ್ರಕರಣ ಎಂದೆನಿಸಿದೆ. ಅನಂತ ಸಂಖ್ಯೆಯಲ್ಲಿರತಕ್ಕಂಥ ಜೀವರು ಪರಸ್ಪರ ನೀಚೋಚ್ಚ ಭಾವ ಗತಿಯಲ್ಲಿರಿದ್ದಾರೆ, ಭಿನ್ನರಾಗಿದ್ದಾರೆ ಎಂಬುದು ಮುಖ್ಯ ತಾತ್ಪರ್ಯ. ಮತ್ತು ನಾವು ಕಾಣುತ್ತಿರುವ ಸಕಲ ಜೀವರು ಸಂಸಾರವಶಲಿದ್ದಾರೆ. ಅನಂತ ಸಂಖ್ಯೆಯಲ್ಲಿ ಸುಷುಪ್ತಾವಸ್ಥೆಯಲ್ಲಿದ್ದಾರೆ ಮತ್ತು ಅನಂತ ಸಂಖ್ಯೆಯಲ್ಲಿ ಮುಕ್ತರಾಗಿದ್ದಾರೆ ಎಂಬುದನ್ನು ನಾವು ಶಾಸ್ತ್ರದಿಂದ ತಿಳಿದುಕೊಳ್ಳುತ್ತೇವೆ. ಜೀವನ ಮುಖ್ಯ ಲಕ್ಷಣ ಅಸ್ವಾತಂತ್ರ್ಯತ ಆದರೂ ಸಹ ಜೀವನಲ್ಲಿ ತನ್ನ ಸತ್ತಾ, ಪ್ರವೃತ್ತಿ ಮತ್ತು ಪ್ರಮಿತಿ ಎಂಬತಕ್ಕಂಥದ್ದು ಸ್ವರೂಪಭೂತವಾದ ಯೋಗ್ಯತೆ, ಸ್ವರೂಪ ಲಕ್ಷಣ. ಇವುಗಳನ್ನು ತಿಳಿದುಕೊಳ್ಳಲು ಭಗವಂತ ಪ್ರತಿಯೊಬ್ಬ ಜೀವರಿಗೆ ಕರ್ತೃತ್ವ ಅಂದರೆ ತನ್ನನ್ನು ತಿಳಿಯತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆದರೆ ಆ ಶಕ್ತಿ ಭಗವಂತ ಅಧೀನವಾಗಿದೆ. ಅದನ್ನೇ ನಾವು ಜೀವನದಲ್ಲಿ ಕರ್ತೃತ್ವ ಎಂಬುದನ್ನು ನಾವು ಚಿಂತಿಸುತ್ತಿದ್ದೆವು. ಜೀವನದಲ್ಲಿ ಕರ್ತೃತ್ವದ ಮುಖ್ಯ ಪ್ರಯೋಜನ ಏನು? ತನ್ನನ್ನು ತಾನು ತಿಳಿದುಕೊಳ್ಳುವುದೇ ಆಗಿದೆ. ಇದಕ್ಕೋಸ್ಕರವಾಗಿ ಜೀವ ಮಾಡಬೇಕಾದೇನೋ ಪ್ರಯತ್ನ. ಈ ಪ್ರಯತ್ನ ಎಂಬುದು ಜೀವನ ಸ್ವರೂಪಭೂತವಾದ ಹಕ್ಕು. ಸಕಲ ಜೀವನ ಮುಖ್ಯ ಲಕ್ಷಣ ತನ್ನ ಸ್ವರೂಪಸತ್ತ ಹೇಗಿರುವುದು? ಇರುವಿಕೆ ಕರ್ತೃತ್ವ ಶಕ್ತಿಯಿಂದ ಕೂಡಿದೆ, ಪ್ರಯತ್ನ ಶಕ್ತಿಯಿಂದ ಕೂಡಿದೆ. ಪ್ರವೃತ್ತಿ ಮತ್ತು ಪ್ರಮಿತಿ ಅಂದರೆ ಇಚ್ಛಾಪೂರ್ವಕವಾಗಿರ್ತಕ್ಕಂಥದ್ದು, ಇಚ್ಛಿಸುವುದು. ಪ್ರವೃತ್ತಿ ಅಂದರೆ ತತ್ಪರವಾಗಿ ಕಾರ್ಯೋತ್ಪರವಾಗುವುದು, ಕೆಲಸ ಮಾಡುವುದೊಂದರ್ಥ. ಕೆಲಸ ಮಾಡುವುದು ಅಂದರೆ ಏನರ್ಥ? ಪ್ರಯತ್ನ ಮಾಡುವುದು ಎಂದೇ ಅರ್ಥ. ಏತಕ್ಕೋಸ್ಕರವಾಗಿ ತನಗೆ ಸುಖ ಬೇಕು, ಆನಂದ ಬೇಕು, ಸುಖಿಯಾಗಿರಲು ಅಪೇಕ್ಷಿಸುತ್ತಾನೆ ಸಕಲ ಜೀವರು. ಸುಖಮೇವ ಮೇ ಸ್ಯಾತ್ ದುಃಖಮನಾಗಪಿ ಮಾ ಭೂತ್ ಇತಿ ನಿಖಿಲ ಅಪೇಕ್ಷಿತ ಮೋಕ್ಷಸ್ಯ ಎಂಬುದು ಶ್ರೀಮದ್ ಜಯತೀರ್ಥರು ಮಾಯಾವಾದ ಖಂಡನದಲ್ಲಿ ಮೂಲ ಟೀಕೆಯಲ್ಲಿ ಪ್ರಪ್ರಥಮವಾಗಿ ಜೀವನ ಲಕ್ಷ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಹುಟ್ಟು ಮತ್ತು ಸಾವು ಇದರ ಚಕ್ರವೇ ಸಂಸಾರ ಎಂಬುದು. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ.
ಸಕಲ ಜೀವರಿಗೂ ಈ ಜೀವನದಲ್ಲಿ ಅಂದರೆ ಸಂಸಾರ ಚಕ್ರದಲ್ಲಿ ದುಃಖ ದರ್ಶನವಿರುತ್ತದೆ. ಆದ್ದರಿಂದ ನಾವು ತಿಳಿಯಬೇಕಾದ್ದೇನು? ಎಲ್ಲ ಜೀವರು ದುಃಖಿಗಳೇ, ದುಃಖ ಸ್ಪರ್ಶರು. ದುಃಖ ಸ್ಪರ್ಶವೇ ಇಲ್ಲದೆ ಇರತಕ್ಕಂಥ ಕೇವಲ ಏಕೈಕ ಜೀವ ಅಂದರೆ ಅವಳು ಮಹಾಲಕ್ಷ್ಮೀ ದೇವಿ. ಉಳಿದೆಲ್ಲರೂ ಸಹ ದುಃಖದ ಸ್ಪರ್ಶವಿದ್ದೇ ಇರುತ್ತೆ, ಆದರೆ ಅದು ತಾರತಮ್ಯೋಪೇತವಾಗಿರುತ್ತದೆ ಎಂಬುದನ್ನು ತಿಳಿಯಬೇಕು. ಪ್ರಸ್ತುತ ಜೀವನ ಕರ್ತೃತ್ವ ಎಂಬಂದರೆ ಕರ್ಮ. ಈ ಕರ್ಮ ಎಂಬುದು ಪ್ರತಿಯೊಬ್ಬ ಮನುಷ್ಯನಾಗಿ ಹುಟ್ಟಿದ ಜೀವನಲ್ಲಿ 14 ವರ್ಷ ಮುಗಿದ ನಂತರ ಪ್ರತಿಯೊಬ್ಬ ಜೀವರು ತಾವು 10 ಜನ್ಮಕ್ಕೆ ಸಾಕಾಗುವಷ್ಟು ಕರ್ಮವನ್ನು ಮಾಡುತ್ತಾರೆ ಎಂಬುದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದ್ದಾನೆ. ಜೀವ 14 ಊರ್ಧ್ವ ಅನೂನ ದಶಕಾ ಮಾನುಷ ದೇಹಮಾಜ್ಯತೆ. ಜೀವ 14 ಊರ್ಧ್ವಂ ಪುರುಷೋ ನಿಯಮೇನ ತು ಸ್ತ್ರೀವಾಪಿ ಅನೂನ ದಶಕೆ ದೇಹಂ ಮಾನುಷಂ ಆಜ್ಯತೆ. 14 ಊರ್ಧ್ವ ಜೀವಾನಿ ಸಂಸಾರಶ್ಚಾದಿ ವರ್ಜಿತಃ ಅಥೋ ಅವಿತ್ವಾ ಪರಂ ದೇವಂ ಮೋಕ್ಷಾಶ ಕ ಮಹಾಮುನಿ ಇತಿ ಬ್ರಾಹ್ಮಿ. ಪ್ರತಿಯೊಬ್ಬ ಜೀವರು ಮನುಷ್ಯರಾಗಿ ಹುಟ್ಟಿದ್ದೇವೆ. ಹುಟ್ಟಿದ ಮನುಷ್ಯರು 14 ವರ್ಷ ತುಂಬಿದ ಮೇಲೆ ಅವರು ಮಾಡತಕ್ಕಂಥ ಕರ್ಮಗಳು ಮುಂದೆ 10 ಜನ್ಮಕ್ಕೆ ಸಾಕಾಗುವಷ್ಟು ಫಲವನ್ನು ಕೊಡುತ್ತದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ನಾವು ಕರ್ಮ ಅಂತ ಹೇಳಿದ್ದರಿಂದ ಕರ್ಮದ ಬಗ್ಗೆ ನಾವು ವಿಶೇಷಾಕಾರವಾಗಿ ತಿಳಿದುಕೊಳ್ಳಬೇಕು. ಈ ಕರ್ಮ ಮಾಡಲು ಭಗವಂತ ಎಲ್ಲರಿಗೂ ಇಂದ್ರಿಯಗಳನ್ನು ಕೊಟ್ಟಿರುತ್ತಾನೆ. ಕೈ ಕಾಲುಗಳಿಂದ ನಾವು ಚಲನ ಮಾಡುವುದರಿಂದ ಪದಾರ್ಥ ಸಂಗ್ರಹಣೆ ಮಾಡುತ್ತೇವೆ. ಪದಾರ್ಥದಿಂದ ಅನೇಕ ವಿಧವಾದ ಕಾರ್ಯವನ್ನು ಕೆಲಸವನ್ನು ಮಾಡುತ್ತೇವೆ. ಇದು ದೈಹಿಕವಾದರೆ ವಾಚನಿಕವಾಗಿಯೂ ಮಾನಸಿಕವಾಗಿಯೂ ಸಹ ಕರ್ಮ ಎಂಬುದು ನಡೆಯುತ್ತಿರುತ್ತದೆ. ಆದ್ದರಿಂದ ಕರ್ಮದ ವಿಶೇಷ ಆಕಾರವಾಗಿ ತಿಳಿಯಬೇಕಾದದ್ದು ಏನು ಅಂದರೆ, ಕರ್ಮದಲ್ಲಿ ಮೊಟ್ಟ ಮೊದಲಾಗಿ 3 ವಿಧವಾಗಿದೆ. ಒಂದು ವಿಹಿತ ಕರ್ಮ, ಎರಡನೆಯದು ಕಾಮ್ಯಕ ಕರ್ಮ, ಮೂರನೆಯದು ಅಕಾಮ್ಯ ಕರ್ಮ. ನಿಷಿದ್ಧ ಕರ್ಮ ಎಂಬತಕ್ಕಂಥದ್ದು ರುದ್ರದೇವರಿಂದ ಕೆಳಪಟ್ಟವರಿಗೆ ನಿಷಿದ್ಧ ಕರ್ಮ. ಮತ್ತು ಉದಾಸೀನ ಕರ್ಮ ಅಂದರೆ ಪರಿಸ್ಪಂದನ, ಕೈ ಕಾಲಲ್ಲಾಡಿಸುವುದಾಗಲಿ, ಅದರಂತೆ ನಾವು ಮಾತಿನಲ್ಲಿ ತೋರ್ಪಡುವ ಅನೇಕ ಕೃತಿಗಳು, ಮನಸ್ಸಿನಲ್ಲಿ ತೋರ್ಪಡುವ ಅನೇಕ ಕೃತಿಗಳಿಗೆ ಪರಿಸ್ಪಂದನ ಎಂದ ಹೆಸರು. ಈ ಪರಿಸ್ಪಂದನ ಎಂಬುದು ಅನೇಕ ವಿಧವಾಗಿದೆ. ಉಕ್ಷೇಪಣ, ಅಪಕ್ಷೇಪಣ, ಕೃಂಚನ, ಪ್ರಸರಣ, ಗಮನ, ಅಮನ, ಭ್ರಮಣ, ವಮನ, ವಪನ, ಭೋಜನ, ವಿದಾರಣ. ಉದಾನ ಧರ್ಮ ಚೇತನ ಅಥವಾ ಅಚೇತನವನ್ನು ಆಶ್ರಯಿಸಿರುತ್ತದೆ. ಈ ಧರ್ಮ ನಿತ್ಯ ಮತ್ತು ಅನಿತ್ಯ 2 ರೀತಿಯಲ್ಲಿರುತ್ತದೆ. ನಿತ್ಯವಾದ್ದು ಈಶ್ವರ ಮತ್ತು ಚೇತನ ಸ್ವರೂಪಭೂತವಾಗಿರುತ್ತದೆ. ಅನಿತ್ಯವಾದ್ದು ಅನಿತ್ಯ ಕಾಲದಲ್ಲಿ ಗತವಾಗಿರುತ್ತದೆ, ಅನಿತ್ಯಗತವಾಗಿರುತ್ತದೆ. ಹೀಗೆ ಕರ್ಮದಲ್ಲಿ ಮೂಲಭೂತವಾಗಿ ಈ ವಿಭಾಗಗಳನ್ನು ತಿಳಿದುಕೊಂಡ ಮೇಲೆ
ಈ ಕರ್ಮದ ಅಪೇಕ್ಷೆ ಅಂದರೆ ಏನು? ಜೀವನ ಯೋಗ್ಯತೆಯಿಂದ ಈ ಕರ್ಮವನ್ನು ಏನಂತ ತಿಳಿಯಬೇಕು? ಈ ಕರ್ಮಗಳ ವಿಭಜನೆ ನಾವು ತಿಳಿತಾ ಇದ್ದೇವೆ. ಇದರಿಂದ ಅನುಕೂಲವೇನಿದೆ ಅಂದರೆ, ನಾವು ಪ್ರತಿದಿನವೂ ಕರ್ಮವನ್ನು ಮಾಡುತ್ತಿದ್ದೇವೆ. ಹಿಂದಿನ ದಿನ ಮಾಡಿದ್ದೇವೆ, ಅದರ ಹಿಂದಿನ ದಿನ ಮಾಡಿದ್ದೇವೆ, ಹೀಗೆ ಅನಾದಿ ಕಾಲದಿಂದಲೂ ಮಾಡುತ್ತಾ ಬಂದಿದ್ದೇವೆ. ಪ್ರತಿ ಕರ್ಮಕ್ಕೂ ಸಹ ತನ್ನದೇ ಆದ ಫಲವಿರುತ್ತದೆ. ಈ ಫಲವನ್ನು ನಾವು ತಿಳಿದುಕೊಳ್ಳಲು ಈ ಕರ್ಮದಲ್ಲಿ ಯಾವ ರೀತಿ ವಿಭಾಗಗಳಿದೆ ಎಂಬುದನ್ನು ನಾವು ತಿಳಿಯಬೇಕು. ಆದರೆ ಜೀವನಿಗೆ ಕರ್ತೃತ್ವ ಶಕ್ತಿ ಇದೆ, ಪ್ರಯತ್ನ ಇದೆ ಎಂದು ತಿಳಿದಾಗ ಆ ಜೀವ ಅಪರೋಕ್ಷ ಜ್ಞಾನಕ್ಕೆ ಯಾರು ಆತರ ಪಡುತ್ತಾನೋ ಅವನು ಕೇವಲ ನಿಷ್ಕಾಮ ಕರ್ಮದಿಂದ ಶ್ರೀಹರಿ ಪ್ರೀತಿ ಗಳಿಸಬೇಕು. ಅಹಂಕಾರ ಮಮಕಾರ ರಹಿತ ಕರ್ಮ ಅದು ಜ್ಞಾನ ಸಾಧಕ. ಕರ್ಮದಲ್ಲಿ ಹಲವು ಬಗೆಯಿದೆ ಅಂತ ಸಾತ್ವಿಕರಾದ ಜೀವ ತಿಳಿದುಕೊಳ್ಳಬೇಕು. ನಿತ್ಯ ಕರ್ಮ ಅಂದರೆ ಏನು? ಏಕಾದಶಿ, ಸ್ನಾನ, ಸಂಧ್ಯಾ, ಜಪ, ತಪ, ಯಜ್ಞ, ಅಗ್ನಿಹೋತ್ರ, ವೈಶ್ಯದೇವ, ಬಲಿಹರಣ, ಕಾಲತ್ರಯದಲ್ಲಿ ಸಮಾಧಿಸ್ಥ ಹೊರತು ಸರ್ವರೂ ಮಾಡಲೇಬೇಕಾದ ಕರ್ಮ. ಇದನ್ನು ಬಿಟ್ಟರೆ ಪ್ರತ್ಯವಾಯ ಬರುತ್ತದೆ. ಇದನ್ನು ನಿತ್ಯ ಕರ್ಮ ಎಂದು ಹೆಸರು. ಆದ್ದರಿಂದ ಜೀವರು ಎಂಬತಕ್ಕಂಥವರು ಅನಾದಿ ಕಾಲದಿಂದ ಇರುವುದರಿಂದ ಅವರಿಗೆ ಹತ್ತಿಕೊಂಡಿರತಕ್ಕಂಥದ್ದು ನಿತ್ಯ ಕರ್ಮ ಎಂಬುದನ್ನು ನಾವು ತಿಳಿಯಬೇಕು. ಯಾರು ಮನುಷ್ಯರಾಗಿ ಹುಟ್ಟುತ್ತಾರೋ, ಯಾರಿಗೆ ಮುಕ್ತಿ ಬೇಕೋ, ಈ ಸಂಸಾರದ ಮುಕ್ತರಾಗಬೇಕು ಅಂತಿದ್ದವರು ವಿಶೇಷಾಕಾರವಾಗಿ ನಿತ್ಯ ಕರ್ಮ ಅಂದರೆ ಸ್ವಾಧ್ಯಾಯದೊಂದಿಗೆ ವಿಷ್ಣು ಪ್ರೀತಿಗಾಗಿ ಭಗವಂತನನ್ನು ಆರಾಧನೆ ಮಾಡಬೇಕು. ಇದರಿಂದ ಅಂತಃಕರಣ ಶುದ್ಧಿಯನ್ನು ಹೊಂದಬಹುದು. ಇನ್ನು ಎರಡನೆಯದು ನೈಮಿತ್ತಿಕ ಕರ್ಮ ಅಂದರೆ ಸೂರ್ಯ ಚಂದ್ರಗ್ರಹಣ, ಮಾಸಾದಿಗಳ ಸ್ನಾನ, ತೀರ್ಥ ವಿಧಿ, ಪರ್ವಕಾಲ ಶ್ರಾದ್ದ, ಶಕ್ತಾನುಸಾರವಾಗಿ ಅನುಷ್ಠಾನ. ಇದರಿಂದ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಮೂರನೆಯದು ಕಾಮ್ಯ ಕರ್ಮ ಅಂದರೆ ಐಹಿಕ ಭೋಗ ಅಪೇಕ್ಷೆಯಿಂದ ಆಚರಿಸುವ ಕರ್ಮ. ಈ ಕಾಮ್ಯ ಕರ್ಮದಿಂದ ಅನರ್ಥ ಉಂಟಾಗುತ್ತದೆ. ಈ ಅನರ್ಥ ಉಂಟಾಗೋದ್ರಿಂದ ಈ ಕರ್ಮದಲ್ಲಿರ್ತಕ್ಕಂಥ ಅನೇಕ ವಿಧವನ್ನು ನಾವು ತಿಳಿಯಬೇಕು. ಈ ಕರ್ಮಗಳಲ್ಲಿ ನಿತ್ಯ, ನೈಮಿತ್ತಿಕ, ಕಾಮ್ಯ ಎಂಬುದು 3 ಮತ್ತೆ 13 ಕ್ರಮವಾಗಿ ನಾವು ತಿಳಿಯಬೇಕು. ಒಟ್ಟು 16 ಬಗೆಯ ಕರ್ಮಗಳನ್ನು ನಾವು ಪ್ರತಿ ಕ್ಷಣವೂ ಮಾಡುತ್ತಿರುತ್ತೇವೆ ಎಂಬುದನ್ನು ನಾವು ಮರೆಯಬಾರದು. ನಿತ್ಯ, ನೈಮಿತ್ತಿಕ, ಕಾಮ್ಯಕ ಕರ್ಮಗಳು ಮುಖ್ಯವಾದದ್ದು. ಇದರಲ್ಲಿ ಸ್ವಬೀಜ ಕರ್ಮ, ಎರಡನೇದು ನಿರ್ಬೀಜ ಕರ್ಮ, ಮೂರನೆಯದು ಪಾಪ ಬೀಜ ಪುಣ್ಯಕರ್ಮ, ನಾಲ್ಕನೆಯದು ಪುಣ್ಯ ಬೀಜ ಪಾಪಕರ್ಮ, ಐದನೆಯದು ಜ್ಞಾತ ನಿರ್ಬೀಜ ಪುಣ್ಯ, ಆರನೆಯದು ಅಜ್ಞಾತ ನಿರ್ಬೀಜ ಪುಣ್ಯ, ಏಳನೆಯದು ಜ್ಞಾತ ನಿರ್ಬೀಜ ಪಾಪ, ಎಂಟನೇದು ಅಜ್ಞಾತ ನಿರ್ಬೀಜ ಪಾಪ, ಒಂಬತ್ತನೆಯದು ನಿಷ್ಕಾಮ ಕರ್ಮ, ಹತ್ತನೆಯದು ದೈಹಿಕ ಕರ್ಮ, ಹನ್ನೊಂದನೆಯದು ದೈಹಿಕ ಕರ್ಮ, ಹನ್ನೆರಡನೇದು ಕಾಲಿಕ ಕರ್ಮ, 13ನೇದು ಸ್ವಾಭಾವಿಕ ಅಂದರೆ ಸ್ವರೂಪ ಕರ್ಮ. ಅದು ಸತ್ವ ರಜೋ ತಮೋ ಗುಣದಿಂದ ಕೂಡಿರತಕ್ಕಂಥ ಸ್ವಾಭಾವಿಕ ಕರ್ಮ. ಹೀಗೆ ಒಟ್ಟು 16 ವಿಧವಾದ ಕರ್ಮಗಳಿರುತ್ತದೆ. ಪ್ರತಿಯೊಂದು ಕರ್ಮದ ಉದಾಹರಣೆ ನಾವು ಪ್ರತಿ ಕ್ಷಣ ಪ್ರತಿದಿನದಲ್ಲಿ ನಾವು ಕಾಣುತ್ತಿರುತ್ತೇವೆ. ಆದ್ದರಿಂದ ಕರ್ಮದ ಬಗ್ಗೆ ನಾವು ವಿಶೇಷಾಕಾರವಾಗಿ ಚಿಂತನೆ ಮಾಡಬೇಕು.
ನಿತ್ಯ ಕರ್ಮವನ್ನು ಬಿಟ್ಟರೆ ಶಿಕ್ಷೆಯಾಗುತ್ತದೆ, ಪ್ರತ್ಯವಾಯ ಇದೆ ಎಂಬುದು ನಿತ್ಯ ಕರ್ಮದಲ್ಲಿ ತಿಳಿಸಲ್ಪಟ್ಟಿದೆ. ಹಾಗಾದರೆ ಮನುಷ್ಯನಾದವನು ತಿಳಿಯಬೇಕಾದದ್ದು, ನಾವು ಅನಾದಿ ಕಾಲದಿಂದಲೂ ಅದೆಷ್ಟೋ ನಿತ್ಯ ಕರ್ಮಗಳನ್ನು ಮಾಡದೇ ಇರತಕ್ಕಂಥ ಕಾಲಗಳಿರುತ್ತದೆ. ಅದಕ್ಕೆ ಕೂಡಿ ಬಂದ ಶಿಕ್ಷೆಗಳ ಪರಿಮಾಣ ಎಷ್ಟಿರುತ್ತದೆ, ಅದನ್ನು ಯಾರು ಲೆಕ್ಕ ಇಡುತ್ತಾರೆ, ನಮಗೆ ಹೇಗೆ ತಿಳಿಯುತ್ತದೆ? ಇದೆಲ್ಲವೂ ಕೇವಲ ಭ್ರಮೆಯಿಂದ ನಾವು ಮಾತಾಡುತ್ತಿದ್ದೇವೆಯಾ, ಇದು ವಾಸ್ತವವಾ ಅಂತ ಹೇಳಿ ನಮಗೆ ಸಂಶಯ ಬರುತ್ತೆ. ಲೋಕದಲ್ಲಿ ಒಬ್ಬ ವ್ಯಕ್ತಿ ಅನೇಕ ತಪ್ಪುಗಳನ್ನು ನಮ್ಮ ಜನ್ಮದಲ್ಲಿ ಮಾಡ್ತಾ ಇರ್ತಾರೆ. ಆ ತಪ್ಪುಗಳಿಗೆ ಶಿಕ್ಷೆಯೂ ಸಹ ಕಾಯಿದೆಗಳನ್ನು ಮಾಡಿದ್ದಾರೆ, ತನ್ಮೂಲಕವಾಗಿ ಶಿಕ್ಷೆಯನ್ನು ವಿಧಿಸುತ್ತಾರೆ. ಆದರೆ ಶಿಕ್ಷೆ ಯಾವ ಜೀವ ತೆಗೆದುಕೊಳ್ತಾನೆ, ಅವನು ತಾನು ಮಾಡೋ ಎಲ್ಲ ಪಾಪಗಳಿಗೂ ಶಿಕ್ಷೆಯನ್ನು ತೆಗೆದುಕೊಳ್ಳೋದಿಲ್ಲ. ಯಾವ ತಪ್ಪು ಸಾಬೀತಾಗುತ್ತದೋ ನ್ಯಾಯಾಲಯದಲ್ಲಿ ಅಂಥದಕ್ಕೆ ಮಾತ್ರ ಶಿಕ್ಷೆ ಕೊಡುತ್ತಾರೆ. ಹಾಗಾದರೆ ಅದು ಒಂದೇ ಶಿಕ್ಷೆ, ಅದು ಒಂದೇ ಪಾಪವನ್ನು, ಅದೇ ಒಂದೇ ಕರ್ಮವನ್ನು ಮಾಡಿದ್ದಾನೋ, ತಪ್ಪು ಮಾಡಿದ್ದಾನೋ ಅಂದರೆ ನ್ಯಾಯಾಲಯದಲ್ಲಿ ಸಾಬೀತು ಆಗದೇ ಇರತಕ್ಕಂಥ ತಪ್ಪುಗಳು ಅನಂತ ಸಂಖ್ಯೆಯಲ್ಲಿ ಇರುತ್ತದೆ. ಅದು ನ್ಯಾಯಾಲಯದಲ್ಲಿ ವಾದಕ್ಕೆ ಬಂದೇ ಇರುವುದಿಲ್ಲ. ಅದರ ಫಲ ಶಿಕ್ಷೆ ಆ ಜೀವನಿಗೆ ಕೊಡುವತಕ್ಕಂಥವ್ರು ಯಾರು? ಬರುತ್ತೋ ಇಲ್ಲವೋ? ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ, ಬಹಳ ದುಷ್ಟ ಜನರು ಕೊಲೆ, ಹಿಂಸೆ, ಕಳ್ಳತನ ಎಲ್ಲವನ್ನೂ ಮಾಡ್ತಾ ಇರ್ತಾರೆ, ಪ್ರತಿದಿನವೂ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಶಿಕ್ಷೆ ಜೀವಮಾನದಲ್ಲಿ ಎಂದೋ ಒಂದು ಸಲ ಬಂದರೆ ಬರಬಹುದು, ಬರದೇ ಇರಬಹುದು. ಅಂದರೆ ನಾವು ಮಾತಾಡುವ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು ಎಲ್ಲ ತಪ್ಪಿಗೂ ಶಿಕ್ಷೆ ನಿಯಮೇನ ಇದೆ ಎಂಬತಕ್ಕಂಥ ಅದಕ್ಕೆ ಅರ್ಥವೇನಿದೆ? ಜೀವ ಶಾಸ್ತ್ರಾರ್ಥವತ್ವಾತ್ ಜೀವೋಪಿ ಕರ್ತ. ಶಾಸ್ತ್ರದಲ್ಲಿ ಇರತಕ್ಕಂಥ ಅನುವಾದವನ್ನು ತಿಳಿದುಕೊಳ್ಳಬೇಕು. ಶಾಸ್ತ್ರದಲ್ಲಿ ಇರತಕ್ಕಂಥದ್ದು ನಿತ್ಯ ಕರ್ಮವನ್ನು ಬಿಟ್ಟವನಿಗೆ ಪ್ರತ್ಯವಾಯವಿದೆ. ಪ್ರತ್ಯವಾಯ ಅಂದರೆ ದಂಡ ರೂಪಕವಾಗಿ ಶಿಕ್ಷೆ ಇದೆ ಎಂದರ್ಥ. ಹಾಗಾದರೆ ಪ್ರತಿಯೊಬ್ಬರು ಜೀವರು ನಿತ್ಯ ಕರ್ಮ ಬಿಟ್ಟವರೇ ಆಗಿದ್ದಾರೆ, ಎಲ್ಲರೂ ಪ್ರತ್ಯವಾಯಿಕಾರರೇ ಆಗಿದ್ದಾರೆ. ಇದರ ಸಂಖ್ಯೆ ಎಷ್ಟಿದೆ? ಅನಂತ ಸಂಖ್ಯೆಯಲ್ಲಿದೆ. ಹೇಗೆ ಶಿಕ್ಷೆಯನ್ನು ಅನುಭವಿಸುತ್ತಿಲ್ಲವಲ್ಲ? ಆದ್ದರಿಂದ ಇದು ಕೇವಲ ಭ್ರಮೆ, ಅಂದರೆ ವಾಸ್ತವ ಅಲ್ಲ ಅಂತ ನಮಗೆ ಅನಿಸುತ್ತದೆ. ಎಲ್ಲ ಶಿಕ್ಷೆಗೆ ನಮಗೆ ಫಲ ಕೊಡುವುದು ಸಾಧ್ಯವಿಲ್ಲ, ಕೊಟ್ಟರೆ ಅನುಭವಿಸೋಕ್ಕೂ ಸಾಧ್ಯವಿಲ್ಲ. ಉದಾಹರಣೆಗೆ ಒಂದು ಕೊಲೆಗೆ ಅದಕ್ಕೆ ಶಿಕ್ಷೆ ಅಂದರೆ ಏನು? ಇವರನ್ನು ಕೊಲೆ ಮಾಡುವುದೇ ಆಗಿದೆ ಅಂದರೆ ಒಬ್ಬ ವ್ಯಕ್ತಿ 10, 100, 1000 ಕೊಲೆಗಳನ್ನು ಮಾಡಿದವನಿಗೆ ಒಂದು ಕೊಲೆ ಮಾಡಿದರೆ ಮತ್ತೆ ಉಳಿದುಕೊಂಡಿದ್ದು ಎಷ್ಟು? 99, 999, ಅಂದರೆ ಒಂದು ಕಡಿಮೆ 1 ಕೋಟಿ. ಹಾಗಾದರೆ ಆ ಕೋಟಿ ಕೊಲೆಗಳಿಗೆ ಪ್ರತ್ಯವಾಯ ಅಂದರೆ ಶಿಕ್ಷೆ ಪರಿಮಾಣವನ್ನು ಕೊಡ್ತಕ್ಕಂಥವ್ರು ಯಾರು? ಯಾವ ಜನ್ಮದಲ್ಲಿ ಕೊಡುತ್ತಾರೆ ಅಂಥೇಳಿ ನಮಗೆ ಪ್ರಶ್ನೆ ಬರುತ್ತದೆ. ಮಲ್ಟಿಪಲ್ ಕ್ರೈಮ್ ಪನಿಷ್ಮೆಂಟ್ ಅಂತ ನಾವು ತಿಳಿತೀವಿ. ಇದರ ಮುಂದಿನ 10, 20, 30 ಈ ಜನ್ಮಕ್ಕೆ ಸಾಕಾಗ್ಬೋದು ಅಂತ ಹೇಳಿದ್ರೆ 1 ಕೋಟಿ ಅಪರಾಧಗಳನ್ನು ಮಾಡಿರ್ತಕ್ಕಂಥ ಒಂದೇ ದಿನದಲ್ಲಿ ಅಥವಾ ಒಂದೇ ಜನ್ಮದಲ್ಲಿ ಇರತಕ್ಕಂಥದಕ್ಕೆ ಎಷ್ಟು ಜನ್ಮ ಬೇಕು? ಇದನ್ನು ಲೆಕ್ಕ ಹೇಗೆ ಇಟ್ಟಿರುತ್ತಾರೆ? ಇದಕ್ಕೆ ಶಿಕ್ಷೆ ಹೇಗೆ ಕೊಡುತ್ತಾರೆ? ಇದು ಸಾಧ್ಯವಿಲ್ಲವಾದ್ದರಿಂದ
ಮನುಷ್ಯ ಮಾಡತಕ್ಕಂಥ ಶಿಕ್ಷೆಗಳಿಗೆ, ತಪ್ಪುಗಳಿಗೆ ಶಿಕ್ಷೆಯನ್ನು ವಿಧಿಸುವುದು ಆ ಮನುಷ್ಯನೇ ಬದುಕಿರಲು ಸಾಧ್ಯವಿಲ್ಲ. ಮತ್ತು ಎಷ್ಟು ಜನ್ಮ ಬಂದರೂ ಪ್ರತಿ ಜನ್ಮದಲ್ಲೂ ಶಿಕ್ಷೆಗೆ ಬೇಕಾದ ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾನೆ. ಅಂದರೆ ಈ ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಹೊರಗೆ ಬರುವುದಾದರೂ ಹೇಗೆ ಸಾಧ್ಯವಿದೆ? ಜೀವನ ಕರ್ತೃತ್ವದಿಂದ ತಿಳಿಯಬೇಕಾದ ಏನು? ಈ ಕರ್ಮಗಳ ನಿವಾರಣೆ ಸಾಧ್ಯವೇ ಆಗುವುದಿಲ್ಲ. ಈ ಶಾಸ್ತ್ರದಲ್ಲಿ ಹೀಗೆ ಹೇಳಿರುವಂತೆ ನಾವು ತಿಳಿದರೆ ಇಲ್ಲಿಗೆ ಮುಕ್ತಿಯಲ್ಲಿ ಮುಕ್ತಿಯೇ ಕೊನೆಯೇ ಕಾಣದೇ ಇರತಕ್ಕಂಥದ್ದು. ಕೇವಲ ಶಿಕ್ಷೆಯ ಸಂಖ್ಯೆಯೇ ಹೆಚ್ಚಾಗುತ್ತಾ ಹೋಗುತ್ತದೆ. ಒಂದೊಂದು ಶಿಕ್ಷೆಗೆ, ತಪ್ಪಿಗೆ ಶಿಕ್ಷೆ ಅನುಭವಿಸುವ ಕಾಲವೇ ನಮಗೆ ಸಿಗುವುದಿಲ್ಲ. ಕಾಲ ಅನಂತವಾದರೂ ಸಹ ಅದಕ್ಕೂ ಮೀರಿದ್ದು ತಪ್ಪುಗಳಾಗಿರುತ್ತದೆ. ತಪ್ಪುಗಳಿಗೆ ಶಿಕ್ಷೆ ವಿಧಿಸುವುದಂತೂ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಕರ್ಮದಲ್ಲಿ ಏನು 16 ಬಗೆ ಕೇಳುತ್ತೇವೆ. ನಿತ್ಯ ನೈಮಿತ್ತಿಕ, ಕಾಮ್ಯಕರ್ಮ, ನಿಷ್ಕಾಮ ಕರ್ಮ, ಸಬೀಜ ನಿರ್ಬೀಜ, ಪಾಪ ಬೀಜ, ಪುಣ್ಯ ಬೀಜ, ಜ್ಞಾತ ಅಜ್ಞಾತ, ನಿಷ್ಕಾಮ, ದೈಹಿಕ, ಕಾಲಿಕ, ಸ್ವಾಭಾವಿಕ, ಇದೆಲ್ಲವೂ ಸಹ ಕೇವಲ ವಿನೋದಕ್ಕಾಗಿ ಇದ್ದಂತೆ ಇರುತ್ತದೆ ಅಂತ ಹೇಳಿ ಅದರಲ್ಲಿ ಅರ್ಥವೇ ಇಲ್ಲ ಎಂಬ ಕನ್ಕ್ಲೂಷನ್ಗೆ ನಾವು ಬರಬಹುದು. ಇದನ್ನು ತಿಳಿಯೋದಕ್ಕೋಸ್ಕರವಾಗಿ ನಾವು ವಿಶೇಷಾಕಾರವಾಗಿ ತಿಳಿದುಕೊಳ್ಳಬೇಕು. ಭಗವದ್ಗೀತೆಯಲ್ಲಿ 14 ವರ್ಷ ಮೀರಿದ ನಂತರ 10 ಜನ್ಮಕ್ಕೆ ಬೇಕಾದ ತಪ್ಪನ್ನು, ಕರ್ಮವನ್ನು ಪ್ರತಿ ಜೀವರು ಮಾಡುತ್ತಾರೆ ಎಂಬುದನ್ನು ಒಂದು ಲೆಕ್ಕವನ್ನಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಇದರ ವಿವೇಚನೆ ಮಾಡಿದಾಗ 14 ವರ್ಷದ ಒಳಗಡೆ ಇರತಕ್ಕಂಥ ಅನಂತ ಜೀವರು ಹುಟ್ಟಿ ಸಾಯತಕ್ಕಂಥ ಅವರ ಕರ್ಮಗಳು ಲೆಕ್ಕಕ್ಕೆ ಬರುವುದಿಲ್ಲ ಎಂದಾಯಿತು. ಇದನ್ನು ಯಾವ ಭಾಗಕ್ಕೆ ನಾವು ಸೇರಿಸಿಕೊಳ್ಳಬೇಕು ಅಂದರೆ, ಈ ಸಬೀಜ ನಿರ್ಬೀಜ, ಪಾಪ ಬೀಜ ಪುಣ್ಯಕರ್ಮ, ಪುಣ್ಯ ಬೀಜ ಪಾಪಕರ್ಮ, ಜ್ಞಾತ ನಿರ್ಬೀಜ ಅಜ್ಞಾತ ನಿರ್ಬೀಜ, ಜ್ಞಾತ ನಿರ್ಬೀಜ ಪಾಪ ಅಜ್ಞಾತ ನಿರ್ಬೀಜ ಪಾಪ, ನಿಷ್ಕಾಮ ದೈಹಿಕ ಕಾಲಿಕ ಸ್ವಾಭಾವಿಕ, ಈ 13 ನಾವು ಎಲ್ಲಿ ಸೇರಿಸಬೇಕು ಅಂದರೆ ನಿರ್ಬೀಜ ಕರ್ಮ. ಅಂದರೆ 14 ವರ್ಷದ ಒಳಗಡೆ ಮಾಡತಕ್ಕಂಥ ಯಾವುದೇ ಕರ್ಮ ಆ ಬೀಜವೇ ಇರುವುದರಿಂದ ಅದನ್ನು ಹುಟ್ಟು ಹಾಕಲು ಸಾಧ್ಯವಿಲ್ಲ. ಉದಾಹರಣೆಗೆ ನಾವು 1 ಸೇರು ರಾಗಿ, ಭತ್ತ, ಗೋಧಿ ಇವುಗಳನ್ನು ತೆಗೆದುಕೊಂಡು ನಾವು ಬಿತ್ತನೆ ಮಾಡಬೇಕೆಂದರೆ 1 ಸೇರಿರತಕ್ಕಂಥ 1,00,000 ದವಸಗಳಿದೆ. ಅಷ್ಟೂ ದವಸಗಳು ಮೊಳಕೆಯೊಡೆಯುವುದಿಲ್ಲ. ಅದರಲ್ಲಿ ಕೇವಲ ದಶಾಂಶ ಮಾತ್ರ ಮೊಳಕೆ ಹೊಡೆಯುತ್ತದೆ. ಇನ್ನು ಉಳಿದ ಏನಾಗುತ್ತದೆ? ಅದರಲ್ಲಿ ನಿರ್ಬೀಜ ಕರ್ಮವಿರುತ್ತದೆ. ಅಂದರೆ ಆ ಬೀಜ ಮೊಳಕೆ ಒಡೆಯದೆ ಮಣ್ಣ ಪಾಲಾಗುತ್ತದೆ. ಅದು ನಾವು ನೋಡುತ್ತೇವೆ. ಅಂದರೆ ಏನರ್ಥ? ಮನುಷ್ಯ ಮಾಡಿದ 14 ವರ್ಷದೊಳಗೆ ಮಾಡಿರದ ಸಕಲ ಕರ್ಮಗಳು ನಿರ್ಬೀಜ ಕರ್ಮ ಎನಿಸುತ್ತದೆ. ಅವನು ಯಾವುದೇ ಪಾಪಕರ್ಮವಾಗಲಿ ಪುಣ್ಯಕರ್ಮವಾಗಲಿ ಇರುವುದಿಲ್ಲ. ಇದು ಭಗವಂತ ಶಾಸ್ತ್ರದಲ್ಲಿ ವಿವರಿಸಲಾದ ವಿಶೇಷವಾದ ಸವಲತ್ತು. ಇದನ್ನು ಹೇಗೆ ತಿಳಿದುಕೊಳ್ಳೋದು? ಮನುಷ್ಯನ ಪ್ರಯತ್ನ ಮತ್ತು ಕರ್ತೃತ್ವ. ಶಾಸ್ತ್ರದಲ್ಲಿ ಓದಬೇಕು ಎಂಬ ಪ್ರಯತ್ನವಿರಬೇಕು. ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡಾಗ ತಿಳಿತಕ್ಕಂಥ ಸವಲತ್ತು ನಾವು ತಿಳಿಯಬಹುದು. ಅದೇ ಜೀವೋಪಿಕರ್ತಃ ಜೀವ ಶಾಸ್ತ್ರಾರ್ಥವತ್ವಾತ್.
ಶಾಸ್ತ್ರದಲ್ಲಿ ಇರುವ ವಿಧಿ ಮತ್ತು ನಿಷೇಧವನ್ನು ವಿಶೇಷಾಕಾರವಾಗಿ ತಿಳಿದಾಗ ನಾವು ಈ ವಿಶೇಷವಾದ ನಮಗೆ ಅರ್ಥ ಅನುಸಂಧಾನಕ್ಕೆ ಬರುತ್ತದೆ. ಶಾಸ್ತ್ರದಲ್ಲಿ ಉಕ್ತವಾಗಿರ್ತಕ್ಕಂಥ ತಿಳಿಯುವಾಗ ನಮಗೆ ಹಿತವಾದದ್ದು ಮತ್ತು ಅಹಿತವಾದದ್ದು ಎರಡನ್ನೂ ನಾವು ತಿಳಿಯುತ್ತೇವೆ. ಆದರೆ ಎಲ್ಲವೂ ನಮಗೆ ಹಿತ ಅಂದರೆ ತಿಳಿದುಕೊಳ್ಳಬೇಕು. 14 ವರ್ಷದೊಳಗಿನ ಕರ್ಮವೆಲ್ಲವೂ ನಿರ್ಬೀಜ ಕರ್ಮ ಅಂತ ಹೇಳಿದಾಗ ಅದೆಷ್ಟೋ ಜೀವರು 14 ವರ್ಷದೊಳಗೆ ಸಾಯುತ್ತಾರೆ. ಅಂದರೆ ಯಾಕೆ ಸಾಯುತ್ತಾರೆ? ಅವರು ಮಾಡತಕ್ಕಂಥ ಕರ್ಮಗಳು ನಿರ್ಬೀಜ ಕರ್ಮವೇ ಹೊರತು ಅವರು ಹುಟ್ಟಿದ್ದು ಆ 14 ವರ್ಷದಲ್ಲಿ ಅನುಭವಿಸಿದ ಕಾಯಿಲೆ ಕಸಾಲೆಗಳು ಮತ್ತು ಅನೇಕ ವಿಧವಾದ ದುಃಖ ಇವೆಲ್ಲವೂ ಸಹ ಹಿಂದಿನ ಕರ್ಮದ ಶಿಕ್ಷೆಯ ಪರಿಣಾಮ ರೂಪವಾಗಿರುತ್ತದೆ. ಆದ್ದರಿಂದ ಬಾಲ್ಯ ಮರಣ, ಶಿಶು ಮರಣ, ಕುಮಾರ ಅವಸ್ಥೆಯಲ್ಲಿ ಮರಣ ಎಂಬುದನ್ನು ಕೇಳುತ್ತೇವೆ. ಈ ಮರಣ ಮಾಡಿಕೆ ಅವರಿಗೆ ನಿರ್ಬೀಜವಾದ ಕರ್ಮ ಆಗಿದ್ದರೆ ಈ ಶಿಕ್ಷೆ ಯಾಕೆ ಬಂತು? ಜನ್ಮಾಂತರದಲ್ಲಿ ಅವರು ಮಾಡಿದ ವಿಶೇಷವಾಗಿ ಉಳಿದಿರತಕ್ಕಂಥ ತಪ್ಪುಗಳಿಗೆ ಶಿಕ್ಷೆಯನ್ನು ಕೊಡತಕ್ಕಂಥ ಕಾಲವಾಗಿದೆ ಎಂದು ತಿಳಿಯಬೇಕು. ಇಂತಹದ್ದು ಎಷ್ಟಿದೆ ಎಲ್ಲವೂ ಭಗವಂತನಿಗೆ ತಿಳಿದಿದೆ. ಆಯಾ ಜೀವನ ಪ್ರತ್ಯೇಕವಾದ ಲೆಕ್ಕವನ್ನು ಭಗವಂತ ದೇವತೆಗಳ ಮೂಲಕ ಇಟ್ಟಿರುತ್ತಾನೆ. ಅದನ್ನು ನಾವು ಪ್ರತಿದಿನವೂ ಅನುಭವಿಸುತ್ತಿದ್ದೇವೆ. ಅನಂತ ಕರ್ಮಗಳ ಒಡೆಯ ಭಗವಂತ. ಆದರೆ ನಮಗೆ ಯಾವುದೋ ಒಂದು ಕರ್ಮವನ್ನು ಶಿಕ್ಷಾರೂಪವಾಗಿ ಅಥವಾ ವಿಧಿರೂಪವಾಗಿ ವಿಧಿಸಿದ ಕಾರಣ ನಾವು ಮನುಷ್ಯರಾಗಿ ಹುಟ್ಟಿ ನಮಗೆ ಪ್ರತಿದಿನವೂ ಒದಗಿರ್ತಕ್ಕಂಥ ಸವಲತ್ತುಗಳು ಪುಣ್ಯವಾಗಲಿ ಪಾಪವಾಗಲಿ ಅದು ಹಿಂದಿನ ಕರ್ಮದ ಫಲವೇ ಆಗಿರುತ್ತದೆ. ಇದನ್ನು ನಾವು ಹೇಗೆ ತಿಳಿದುಕೊಳ್ಳುವುದು ಎಂದರೆ, ಒಂದು ಶಿಶು ರಾಜನ ಮನೆಯಲ್ಲೇ ಹುಟ್ಟುತ್ತದೆ, ಇನ್ನೊಂದು ಶಿಶು ಗುಡಿಸಿನಲ್ಲಿ ಹುಟ್ಟುತ್ತದೆ. ಇಬ್ಬರೂ ಸಮಾನ ಜೀವರಾಗಿದ್ದರೆ ಆ ರಾಜನ ಮನೆಯಲ್ಲಿ ಹುಟ್ಟಿ ಸವಲತ್ತನ್ನು ಅನುಭವಿಸುವ ಕರ್ಮ ಆ ಶಿಶು ಪಡೆದಿತ್ತು. ಇದು ಗುಡಿಸಿನಲ್ಲಿ ಹುಟ್ಟಿ ಅನುಭವಿಸುವ ಸವಲತ್ತು ಈ ಶಿಶು ಪಡೆದಿತ್ತು. ಈ ಹುಟ್ಟುವಿಕೆಯಲ್ಲೇ ನಾವು ಆ ತಾರತಮ್ಯವನ್ನು ತಿಳಿಯಬಹುದು ಮತ್ತು ಆ ಕರ್ಮದ ಭಗವಂತನ ಶಾಸನದ ಪರಿಣಾಮವನ್ನು ಕಾಣಬಹುದು. ಹೀಗೆ ನಾವು ಹುಟ್ಟಿಂದಿನಿಂದ ಸಾಯುವ ತನಕೂ ಪ್ರತಿದಿನದ ಪ್ರತಿ ಗಳಿಗೆಯೂ ಪ್ರತಿ ಕ್ಷಣದ ನಾವು ಅನುಭವಿಸಿಕೆ ಏನಿದೆ ಇದು ಹಿಂದಿನ ಕರ್ಮಗಳು ಅನಂತ 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 ಕರ್ಮದ ಪಾಪರೂಪವೇ ಆಗಿದೆ, ಫಲರೂಪವೇ ಆಗಿದೆ. ಈ ಫಲರೂಪದಲ್ಲಿ ಈ ಮೇಲೆ ವಿವರಿಸಿದ 16 ಬಗೆಯ ಫಲರೂಪವಾಗಿದೆ. ನಮಗೆ ಸಬೀಜ ಕರ್ಮ, ನಿತ್ಯ ಕರ್ಮ, ನೈಮಿತ್ತಿಕ, ಕಾಮ್ಯಿಕ ಕರ್ಮ ಎಂಬುದು ಮೂಲಭೂತವಾಗಿ ವಿಭಜನೆಯಾಗಿದೆ. ನಾವು ಮಾಡತಕ್ಕಂಥ ಯಾವ ಬೀಜವನ್ನು ಯಾವ ಕರ್ಮವನ್ನು ಯಾವ ಬೀಜದಲ್ಲಿ ಸೇರಿದೆ ಎಂಬುದನ್ನು ತಿಳಿಯತಕ್ಕಂಥ ಯೋಗ್ಯತೆ ಬೇಕಾದರೆ ಜೀವೋಪಿ ಕರ್ತಃ ಶಾಸ್ತ್ರಾರ್ಥವತ್ವಾತ್, ಶಾಸ್ತ್ರವನ್ನು ವಿಚಾರ ಮಾಡಿದಾಗ ಮತ್ತು ಪುರಂದರದಾಸರು ತಿಳಿಸಿದಂತೆ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಮುಚುಕುಂದ ವರದ, ಹೀಗೆ 10 ಜನ ವರದರನ್ನು ಯಾಕೆ ಹೇಳಿದ್ದಾರೆಂದರೆ ಅವರವರ ಹಿಂದಿನ ಕರ್ಮ ಭವ ದೆಸೆಯಿಂದ ಈ ಜನ್ಮದಲ್ಲಿ ಅವರು ಮಾಡಿದ ಸಾಧನೆಯ ರೂಪವನ್ನು ನಾವು ತಿಳಿದುಕೊಳ್ಳಬಹುದು. ಒಬ್ಬರ ಸಾಧನೆ ಇನ್ನೊಬ್ಬರ ಸಾಧನೆ ಅಂತ ಇರುವುದಿಲ್ಲ, ಒಬ್ಬರ ಕರ್ಮ ಇನ್ನೊಬ್ಬರ ಕರ್ಮದಂತೆ ಇರುವುದಿಲ್ಲ, ಒಬ್ಬರ ಚಿಂತನೆ ಇನ್ನೊಬ್ಬ ಚಿಂತನೆ ಅಂತ ಇರುವುದಿಲ್ಲ. ಎಲ್ಲವೂ ಭಿನ್ನ ಭಿನ್ನವಾಗಿರುವುದಕ್ಕೆ ಕಾರಣ
ಅವನು ಮಾಡಿರತಕ್ಕಂಥ ಭಿನ್ನ ಭಿನ್ನವಾದ ಕರ್ಮಗಳು. ಯಾವ ಕರ್ಮ ಯಾವ ಚಿಂತನೆಗೆ ಎಂಬುದನ್ನು ನಾವು ಸಂಬಂಧವನ್ನು ಹಚ್ಚಿ ನೋಡಿಕೊಳ್ಳತಕ್ಕಂಥ ಯೋಗ್ಯತೆ ಸಾಧಾರಣ ಮನುಷ್ಯನಿಗೆ ಇರುವುದಿಲ್ಲ. ಅದಕ್ಕೋಸ್ಕರವಾಗಿ ಪ್ರಯತ್ನಪೂರ್ವಕವಾಗಿ ಶಾಸ್ತ್ರ ಅಧ್ಯಯನ ಮಾಡಿದರೆ ಮಾತ್ರ ಅತಿ ಸೂಕ್ಷ್ಮವಾದ ಚಿಂತನೆಗಳು ಕಾಲಾಂತರದಲ್ಲಿ ಭಗವಂತ ಅವನಿಗೆ ತಂದುಕೊಡುತ್ತಾನೆ. ತನ್ಮೂಲಕ ಕರ್ಮದ ಪರಿಚಯ ಆಗುತ್ತದೆ. ಕರ್ಮದ ಪರಿಚಯವಾಗದಿದ್ದರೆ ಆ ಮನುಷ್ಯ ಕೇವಲ ಪಶುಗಳಿಗೆ ಸಮಾನವಾಗಿರುತ್ತದೆ ಅಂತ ತಿಳಿಯಬೇಕು. ಅದೃಷ್ಟವಾದ ಅಘಾತವಾದ ಪಾಪ ಕರ್ಮಗಳ ಭಯ ಇದರಿಂದ ಉಂಟಾಗುತ್ತೇನು ಅಂತ ನಾವು ತಿಳಿದರೆ ಇದು ಭಯ ಪಡಿಸೋದಕ್ಕಾಗಲಿ ದುಃಖ ಪಡಿಸೋದಕ್ಕಾಗಿ ಅಂತ ಹೇಳುವುದಲ್ಲ. ಇದು ವಾಸ್ತವವನ್ನು ತಿಳಿದುಕೊಳ್ಳಬೇಕೆಂದರೆ ನಾವು ಶಾಸ್ತ್ರ ಅಧ್ಯಯನ ಮಾಡಬೇಕು ಮತ್ತು ಈ ಕರ್ಮಗಳ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳಬೇಕು. ಅವರವರ ಕರ್ಮಗಳು ಅವರಿಗೆ ಕಾಣಿಸುವುದಿಲ್ಲ. ಇನ್ನು ಬೇರೆಯವರ ಕರ್ಮದ ಗೊಡವೆಯೇ ಯಾವೊಬ್ಬ ಜೀವನಿಗೆ ಅವಶ್ಯಕತೆ ಇರುವುದಿಲ್ಲ. ಆದರೆ ಅಪರೋಕ್ಷ ಜ್ಞಾನಿಗಳು ಗುರುಗಳು ಮಾತ್ರ ಅವರು ವಿಶೇಷವಾದ ಚಿಂತನೆಯನ್ನು ನಡೆಸಿ ಅವರ ಶಿಷ್ಯರಲ್ಲಿರತಕ್ಕಂಥ ಅಪಾರವಾದ ಕರ್ಮದ ರಾಶಿಯ ಫಲವನ್ನು ಅವರು ನೋಡಿ ಅವರು ಅನುಗ್ರಹಿಸುತ್ತಾರೆ. ಇದು ಅಪರೋಕ್ಷ ಜ್ಞಾನಿಗಳಿಗೆ ದಿವ್ಯ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಅವರು ಧ್ಯಾನ ಮಾಡಿ ತಪಸ್ಸು ಮಾಡಿ ಎಂದು ಮಾತ್ರ ಹೇಳುತ್ತಾರೆ. ಧ್ಯಾನ ಮಾಡಲು ಬೇಕು ಅಂತ ಹೇಳಿದಾಗ ಏನು ಧ್ಯಾನ ಮಾಡಬೇಕು? ನಮ್ಮ ಕರ್ಮದ ಚಿಂತನೆಯನ್ನು ಕರ್ಮದ ಚಿತ್ರಣವನ್ನು ತಿಳಿದುಕೊಳ್ಳಿ. ಸ್ವರೂಪದಲ್ಲಿ ಕರಿ ನಾಯಿಯನ್ನು ಏನು ಮಾಡಿದರೆ ಬಿಳಿಯಾಗುತ್ತದೆ? ಎಷ್ಟು ಪ್ರಯತ್ನ ಪಟ್ಟರೂ ಸಹ ಅದು ಬಿಳಿ ಆಗುವುದೇ ಇಲ್ಲ ಎಂಬುದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಹಾಗೆ ಸ್ವರೂಪದಲ್ಲಿ ತಮೋಭಾಗದಿಂದ ಕೂಡಿದ್ದಾಗ ಪ್ರಕೃತದಲ್ಲಿ ಅವರು ಕದಾಚಿತ್ ಯಾವುದೋ ಪುಣ್ಯದ ಕರ್ಮದಿಂದ ಶ್ರೀಮಂತರಾಗಿದ್ದು ಮನುಷ್ಯರಾಗಿ ಹುಟ್ಟಿದಾಗ ಅವರಲ್ಲಿ ಒಳ್ಳೆಯ ಕಾರ್ಯವನ್ನು ನಾವು ಹೇಗೆ ತಾನೇ ಕಾಣಬಹುದಾಗಿದೆ? ಸಾಧ್ಯವಿಲ್ಲ. ಇದನ್ನು ಹೇಗೆ ತಿಳಿಯುವುದು? ಅವರ ಸ್ವರೂಪ ಯೋಗ್ಯತೆಯಿಂದ ತಿಳಿದುಕೊಳ್ಳಬೇಕು. ಆದ್ದರಿಂದ ಈ ಸ್ವರೂಪ ಯೋಗ್ಯತೆಯೂ ಯಾರಿಗೂ ಕಾಣಿಸುವುದಿಲ್ಲ. ಅವರ ಶ್ರೀಮಂತತನ ಮತ್ತು ಅವರ ನಡೆಯುವ ಕರ್ಮಗಳು ಮಾತ್ರ ಗೋಚರಿಸುತ್ತದೆ. ಅದರ ಹಿಂದಿನ ಕರ್ಮಗಳು ಅಪಾರವಾಗಿರುತ್ತದೆ ಎಂದು ಮಾತ್ರ ತಿಳಿಯಬೇಕು. ನಾವು ಬೇರೊಬ್ಬರ ಚಿಂತನೆ ಗೊಡವೆಗೆ ಹೋಗಲಾರದೆ ನಮ್ಮ ಕರ್ಮಗಳ ಚಿಂತನೆಯನ್ನು ಮಾತ್ರ ಮಾಡಬೇಕು. ಅದು ಶಾಸ್ತ್ರ ಅರ್ಥವತ್ವಾತ್. ಶಾಸ್ತ್ರದಿಂದ ವಿಧಿ ಕರ್ಮ ವಿಹಿತವಾದದ್ದು ಯಾವುದು, ಶಿಕ್ಷಾರೂಪವಾದ ಯಾವುದು ಎಂಬುದನ್ನು ತಿಳಿಯಬೇಕಾದರೆ ನಮಗೆ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಆದ್ದರಿಂದಲೇ ಸ್ವಾಧ್ಯಾಯ ಎಂಬತಕ್ಕಂಥದ್ದು ನಿತ್ಯ ನಿರಂತರವಾಗಬೇಕು ಎಂಬುದು ಜೀವ ತನ್ನ ಕರ್ತೃತ್ವ. ಇದರಿಂದ ತಿಳಿಯಬೇಕಾದದ್ದು ಪ್ರಯತ್ನಪೂರ್ವಕವಾಗಿ ಶಾಸ್ತ್ರ ಅಧ್ಯಯನ ಮಾಡಬೇಕು. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಶಾಸ್ತ್ರ ಅಧ್ಯಯನ ಮಾತ್ರ. ಅದರಿಂದ ಉಂಟಾಗಬಹುದಾದಂಥ ಜ್ಞಾನದಿಂದ ಪರಿವರ್ತನೆ ಸಾಧ್ಯ. ನಾವು ಇದರಿಂದ ವಿಮುಖರಾಗಿ ಶಾಸ್ತ್ರವನ್ನೇ ಅಭ್ಯಾಸ ಮಾಡದೆ ಶಾಸ್ತ್ರ ಅಭ್ಯಾಸ ಮಾಡಲು ಯೋಗ್ಯತೆ ಪ್ರಯತ್ನ ಮನುಷ್ಯರಲ್ಲಿ ಇದೆ ಎಂಬುದನ್ನು ಸಹ ಕಂಡುಕೊಳ್ಳಲಾರದೆ ಕೇವಲ ವ್ಯವಹಾರದಲ್ಲಿ ದೈಹಿಕವಾದ ಐಹಿಕ ಸಂಸಾರ ಸುಖದಲ್ಲಿ ನಾವು ತೊಡಾಡುತ್ತಿದ್ದೇವೆಂದರೆ ನಮ್ಮ ಕರ್ಮಗಳ ಬಂಧನ
ಪ್ರಕಾರವಾಗಿದೆ ಎಂದು ತಿಳಿಯಬೇಕು. ಇದು ಅತ್ಯಂತ ಕಠಿಣತಮವಾಗಿರುತ್ತದೆ. ಪ್ರತಿಯೊಂದು ಕರ್ಮದ ಹಿಂದೆ ಅದರ ಫಲರೂಪ ಇದ್ದೇ ಇರುತ್ತದೆ. ಆದ್ದರಿಂದ ಈ ಪಾಪ ಕರ್ಮಗಳ ಎಷ್ಟೊಂದು ಜನ್ಮ ಬರಬೇಕಾಗತ್ತೆ ಎಂಬುದನ್ನು ಸಹ ನಾವು ಚಿಂತನೆ ಮಾಡಿಕೊಂಡರೆ ನಮ್ಮ ಚಿಂತನೆಗೆ ನಿಲುಕದಂತೆ ಹೋಗುತ್ತದೆ. ಇದೆಲ್ಲದಕ್ಕೂ ಪರಿಹಾರ ರೂಪವಾಗಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಹರಿನಾಮ ಸಂಕೀರ್ತನೆ. ಇದನ್ನು ದಾಸರಾಯರು ವಿಶೇಷ ಆಕಾರವಾಗಿ ತಿಳಿಸಿದ್ದಾರೆ. ಭಗವಂತನ ನಾಮಸ್ಮರಣೆಯಲ್ಲಿ ಕಳೆದಾಗ ಭಗವಂತನ ಒಂದು ನಾಮಕ್ಕೆ ಇರತಕ್ಕಂಥ ಶಕ್ತಿ ಎಷ್ಟು ಎಂದರೆ ನಮ್ಮ ಅನಂತ 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 ಕರ್ಮಗಳನ್ನು ಒಂದೇ ಕ್ಷಣದಲ್ಲಿ ನಾಶ ಮಾಡಬಹುದಾದಂಥ ಶಕ್ತಿ ಭಗವಂತ ನಾಮದಲ್ಲಿದೆ. ಇದನ್ನು ಸಹ ನಾವು ಅರಿಯಬೇಕಾದರೆ ಶಾಸ್ತ್ರವನ್ನು ಓದಬೇಕು, ಮನನ ಮಾಡಿಕೊಳ್ಳಬೇಕು, ಜೀವನ ಕರ್ತೃತ್ವವನ್ನು ತಿಳಿಯಬೇಕು, ಪ್ರಯತ್ನ ಮಾಡಬೇಕು. ಬೇರೆ ಯಾರೋ ಹೇಳಿದ ಮಾತ್ರಕ್ಕೆ ಭಗವನ್ ನಾಮಸ್ಮರಣೆಯಲ್ಲಿ ಶಕ್ತಿ ಇದೆ ಅಂತ ಹೇಳಿ ನಮಗೆ ಪ್ರಯೋಜನ ಆಗುವುದಿಲ್ಲ. ನಾವು ಬುದ್ಧಿಯಲ್ಲಿ ಸ್ಥಿತ ಮಾಡಿಕೊಳ್ಳಬೇಕು, ಚಿಂತನೆಯಲ್ಲಿ ಮಂಥನ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಆ ವಿಷಯ ಸಿದ್ಧವಾಗಬೇಕು. ಯಥಾರ್ಥವಾದರೂ ಸಹ ನಮ್ಮಲ್ಲಿ ಸಿದ್ಧವಾಗದೆ ಚಿಂತನೆಗೆ ಒಳಪಟ್ಟು ನಮ್ಮ ಸಿದ್ಧವಾಗದೇ ಇರತಕ್ಕಂಥ ಪದಾರ್ಥ ಹೇಗೆ ತಾನೇ ನಮಗೆ ಉಣ್ಣಲು ಸಾಧ್ಯವಾಗುತ್ತದೆ? ಅಕ್ಕಿ ಇದೆ, ಮಣ್ಣಿದೆ, ಮಣ್ಣನ್ನು ತಿನ್ನಲು ಸಾಧ್ಯವೇ? ಅದನ್ನು ಅಕ್ಕಿ ರೂಪವಾಗಿ ಬಳಸಬೇಕು. ಅಕ್ಕಿಯನ್ನು ತಿನ್ನಲು ಸಾಧ್ಯವೇ? ಅದನ್ನು ನೆನೆಸಬೇಕು. ನೆನೆಸಲು ಸಾಧ್ಯವೇ? ಬೇಯಿಸಬೇಕು. ಬೇಯಿಸಲು ಸಾಧ್ಯವೇ? ಅದಕ್ಕೆ ಬೇಕಾದ ಅನೇಕ ಇತರ ರಸಪದಾರ್ಥಗಳು ಹಚ್ಚಿಕೊಳ್ಳಬೇಕು. ಹೀಗೆ ಮಣ್ಣಿಂದಲೇ ಎಲ್ಲವೂ ಸಾಧ್ಯವಾದರೂ ಸಹ ಅದರ ರೂಪಾಂತರದಿಂದ ಹೇಗೆ ಪರಿವರ್ತನೆಯಾದ ಮೇಲೆ ಅದು ಅಮೃತ ಎಂದು ಹೇಳಿ ಅಮೃತ ಅನ್ನವನ್ನು ನಾವು ಸೇವಿಸುತ್ತೇವೆಯೋ ಹಾಗೆ ಹರಿನಾಮ ಸಂಕೀರ್ತನೆ ಎಂಬತಕ್ಕಂಥ ಅಮೃತ ಅನ್ನ, ಅಮೃತಮಯವಾದ ಭಗವಂತ ಸಂಕೀರ್ತನೆ ಮಾಡಬೇಕಾದರೆ ಇದೆಲ್ಲ ಸಲಕರಣೆ ಜ್ಞಾನ, ಭಕ್ತಿ, ವೈರಾಗ್ಯ ಸಹಕೃತವಾಗಿರಬೇಕು. ಕರ್ಮದ ಜ್ಞಾನವಿರಬೇಕು, ಜೀವನ ಕರ್ತೃತ್ವವನ್ನು ತಿಳಿದುಕೊಳ್ಳಬೇಕು ಮತ್ತು ತನ್ನ ಪ್ರಯತ್ನವನ್ನು ಹಾಕಿ ಅದನ್ನು ಸಾಬೀತು ಮಾಡಿಕೊಳ್ಳಬೇಕು. ಇದು ಕರ್ಮದಿಂದ ನಾವು ತಿಳಿಯಬೇಕಾದ ಅತ್ಯಮೂಲ್ಯವಾದ ಶಾಸ್ತ್ರ ಪ್ರಮೇಯವಾಗಿದೆ. ಇದನ್ನು ಭಗವದ್ಗೀತೆಯಲ್ಲಿ ಈ ಕರ್ಮದ ವಿಶೇಷವನ್ನು ತಿಳಿಸ್ತಾ ಇದ್ದಾರೆ. ಅದನ್ನು ನಾವು ಮುಂದೆ ಮತ್ತೆ ವಿಶೇಷ ಕಾರ್ಯ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಎಲ್ಲಿಯ ತನಕ ಇದು ನಮಗೆ ಸ್ಥಿರವಾಗಿ ನಿಲ್ಲುತ್ತದೋ ಅಲ್ಲಿಯ ತನಕೂ ನಾವು ಇದನ್ನು ಅಭ್ಯಾಸ ಮಾಡಲೇಬೇಕು. ನಿಶ್ಚಿತವಾದ ಕರ್ಮಕ್ಕೆ ಮಾತ್ರ ಫಲ ಉಂಟು. ಯಾವ ಧರ್ಮ ನಾವು ನಿಶ್ಚಯ ಮಾಡಿಕೊಳ್ಳೋದಿಲ್ಲವೋ ಅದು ನಮಗೆ ಯಾವ ಫಲವನ್ನು ಕೊಡುವುದಿಲ್ಲ. ಹರಿಸರ್ವೋತ್ತಮ ಎಂಬತಕ್ಕಂಥದ್ದು ನಿಶ್ಚಿತವಾದರೆ ಮಾತ್ರ ಫಲ. ಹರಿಸರ್ವೋತ್ತಮ ಎಂಬತಕ್ಕಂಥದ್ದು ಕೇವಲ ಶಬ್ದ, ಅದು ಜಡ. ಜಡಕ್ಕೆ ಯಾವ ಪ್ರವೃತ್ತಿ ಇರುವುದಿಲ್ಲ. ಆ ಶಬ್ದಕ್ಕೆ ಅಭಿಮಾನಿಗಳಾದ ದೇವತೆಗಳು, ನಿಯಾಮಕರಾದ ಭಗವಂತನ ಅನುಗ್ರಹದಿಂದ ಮಾತ್ರ ನಮಗೆ ಪುಣ್ಯ ಬರುವುದು. ಕೇವಲ ಶಬ್ದ ಜಡರೂಪವಾದ್ದರಿಂದ ಅದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಇದನ್ನು ಸಹ ಜೀವ ತನ್ನ ಕರ್ತೃತ್ವ ಶಕ್ತಿಯಿಂದ ಪ್ರಯತ್ನದಿಂದ ತಿಳಿದುಕೊಳ್ಳಬೇಕಾದ ವಿಷಯವಾಗಿದೆ. ಆದ್ದರಿಂದ ಜೀವನ ಕರ್ತೃತ್ವ ಮತ್ತು ಜೀವನ ಪ್ರಯತ್ನ, ಜೀವನ ಸ್ವರೂಪ ಯೋಗ್ಯತಾ ಮತ್ತು ಭಗವಂತನ ವಿಶೇಷವಾದ ಅನುಗ್ರಹ ಈ ಎಲ್ಲವನ್ನೂ ಸಹ ಸೇರಿಯೇ ಒಂದು ತತ್ವವನ್ನು ನಾವು ನಿರ್ಧರಿಸಬೇಕು, ಒಂದು ಫಲವನ್ನು ನಿರ್ಧರಿಸಬೇಕು, ಒಂದು ಕರ್ಮವನ್ನು ನಿರ್ಧರಿಸಬೇಕು. ಈ ಹಿನ್ನೆಲೆಯಲ್ಲಿ ಪುರಂದರದಾಸರು 10 ಜನ ವರದರನ್ನು ಚಿಂತಿಸಿದ್ದಾರೆ. ಒಂದು ವಿಷಯ ಸಮರ್ಪಕವಾಗಿ ತಿಳಿಯಬೇಕಾದರೆ 16 ವಿಷಯಗಳನ್ನು ಅದಕ್ಕೆ ಹೊಂದಿಸಿಕೊಂಡು ನಾವು ತಿಳಿಯಬೇಕು ಎಂಬುದೇ ಇದು ತಾತ್ಪರ್ಯ. ಇಂತಹ ವಿಶೇಷವಾದ ಆಲೋಚನಾ ಸಾಮರ್ಥ್ಯವನ್ನು ಒದಗಿಸುವುದಕ್ಕೋಸ್ಕರವಾಗಿ 10 ಜನ ವರದರನ್ನು ಪುರಂದರದಾಸರಿಗೆ ಪರಿಚಯಿಸಿದ್ದಾರೆ.
ಇದರಿಂದ ಅವರಿಗೆ ವಿಶೇಷ ಆಕಾರವಾಗಿ ನಾವು ಅನೇಕ ನಮಸ್ಕಾರಗಳನ್ನು ಮಾಡಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಹೋಗ್ತಿವಿದೆ ಎಂದು ಹೇಳಿ, ಇದು ಸಾಧ್ಯವಾದುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಎಲ್ಲ ಮನುಷ್ಯ ಜನ್ಮದಲ್ಲೂ ಸಾಧ್ಯವಾಗುವುದಿಲ್ಲ. ಮನುಷ್ಯ ಜನ್ಮದಲ್ಲೂ ಸಹ ಸಾರ ವಿವೇಕವನ್ನು ತಿಳಿಯದೇ ಇರತಕ್ಕಂಥ ಅನೇಕ ಜನ್ಮಗಳು ತಗೊಂಡು ನಮಗೇನು ಪ್ರಯೋಜನವಾಗುವುದಿಲ್ಲ. ವಿವೇಕ ಜ್ಞಾನ ಸಹಿತವಾಗಿ ಜೀವನ ಕರ್ತೃತ್ವವನ್ನು ತಿಳಿದುಕೊಂಡು ಪ್ರಯತ್ನವನ್ನು ಮಾಡುವ ಕ್ರಮದಲ್ಲಿ ಗುರುಗಳ ಅನುಗ್ರಹದಿಂದ ಮಾತ್ರ ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಈ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ಉಪಕಾರವನ್ನು ಸ್ಮರಿಸಬೇಕು ಮತ್ತು ಗುರು ಹಿರಿಯರು ನಮ್ಮ ಕೈ ಹಿಡಿದು ಶ್ರೇಷ್ಠವಾದ ಜ್ಞಾನವನ್ನು ಕೊಟ್ಟಿದ್ದರಿಂದ ಅವರ ವಿಶೇಷ ಆಕಾರವನ್ನು ನಾವು ಪ್ರಾರ್ಥಿಸಬೇಕು, ಗಮನಿಸಬೇಕು, ನಂಬಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಜ್ಞಾನವನ್ನು ನಮಗೆ ಹಚ್ಚಿದ್ದರಿಂದ ಅವರೇ ನಮಗೆ ಅವ್ಯಕ್ತರಾಗಿರತಕ್ಕಂಥ ಗುರುಗಳು, ಅವರೇ ಪ್ರಕೃತಿಯಲ್ಲಿರತಕ್ಕಂಥ 24 ಗುರುಗಳು. ಅವರ ಎದುರಿಗೆ ಬಂದು ಪಾಠವನ್ನು ಮಾಡುವುದಲ್ಲ, ಅವ್ಯಕ್ತರಾಗಿ 24 ಪದಾರ್ಥಗಳಲ್ಲಿ ಅಭಿಮಾನಿಗಳಾಗಿ ನಿಂತು ನಮಗೆ ಭಗವಂತನನ್ನು ತಿಳಿಸಿಕೊಡ್ತಕ್ಕಂಥ ಜ್ಞಾನವನ್ನು ಕೊಡುತ್ತಿದ್ದಾರೆ. ಆದ್ದರಿಂದ ತತ್ವಾಭಿಮಾನಿ ದೇವತೆಗಳನ್ನು ನಮ್ಮ ಇಂದ್ರಿಯಗಳಲ್ಲೇ ಇದ್ದು ಅವ್ಯಕ್ತವಾಗಿದ್ದು ನಮಗೆ ಅನುಗ್ರಹ ಮಾಡುತ್ತಿದ್ದಾರೆ. ಇದನ್ನು ನಾವು ಅನೇಕ ರೀತಿಯಲ್ಲಿ ಸ್ಮರಿಸಿಕೊಳ್ಳಬೇಕು. ಜೀವಂತ ತಂದೆ ತಾಯಿಗಳನ್ನು ಮತ್ತು ಗುರು ಹಿರಿಯರನ್ನು ಒಂದು ಸಾರಿ ನೆನೆಸಿದರೆ ಕೋಟಿ ಬಾರಿ ಅವ್ಯಕ್ತರಾಗಿರತಕ್ಕಂಥ ಅಭಿಮಾನಿ ದೇವತೆಗಳು ನೆನೆಸಿಕೊಳ್ಳಬೇಕು. ಏಕೆಂದರೆ ಅವರ ಉಪಕಾರ ಅನಂತ. ಈ ಅಭಿಮಾನಿ ದೇವತೆಗಳಿಗೂ ಮುಖಂಡನಾಗಿರ್ತಕ್ಕಂಥ ಭಾರತೀಯ ಪತಿ ವಾಯುದೇವರು ಅವರು ಈ ಅಭಿಮಾನಿ ದೇವತೆಗಳಲ್ಲಿ ನಿಂತು ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಬುದ್ಧಿರ್ಬಲ ಮಿಶೋ ಧೈರ್ಯಂ ನಿರ್ಭಯಜ್ಞಮರೋಗತಃ ಜಾಡ್ಯಂ ವಾಕ್ಪಟತ್ವಂ ಚ ಹನುಮಸ್ಮರಣಾತ್ ಭವೇತ್ ಎಂಬಂತೆ ಎಲ್ಲರಲ್ಲೂ ಶಕ್ತಿ ಜ್ಞಾನ ಪ್ರಚೋದನೆಯನ್ನು ಕೊಟ್ಟು ದೇವತೆಗಳ ಮೂಲಕ ವಾಯುದೇವರೇ ಕೆಲಸವನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಆಚಾರ್ಯರೇ ಮುಖ್ಯ ಪ್ರಾಣದೇವರೇ ಸಕಲರಿಗೂ ಶಕ್ತಿ ರೂಪರಾಗಿದ್ದಾರೆ, ಪ್ರಾಣರೂಪರಾಗಿದ್ದಾರೆ. ಆದ್ದರಿಂದ ಅವರನ್ನು ವಿಶೇಷ ಆಕಾರವಾಗಿ ಜೀವೋತ್ತಮ ಎಂದು ನಾವು ಸ್ಮರಿಸಿ ನಂಬಿಸಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಅವನು ಸರ್ವತ್ರ ವ್ಯಾಪ್ತರಾಗಿದ್ದಾನೆ. ಅವನೇ ಸರ್ವತ್ರದಲ್ಲಿ ಇದ್ದು ಎಲ್ಲರಲ್ಲೂ ಬಿಂಬನಾಗಿದ್ದಾನೆ. ಆ ಬಿಂಬನ ಮೂಲಕ ಈ ಸಮಸ್ತ ಜಗತ್ತಿನ ವ್ಯಾಪಾರ ನಡೆಯುತ್ತಿದೆ. ಆ ಬಿಂಬ ನಮ್ಮ ಹೃದಯದಲ್ಲೇ ಇದ್ದಾನೆ, ನಮ್ಮಲ್ಲೇ ಇದ್ದಾನೆ, ತಾನೇ ಬಂದು ಕುಳಿತುಕೊಂಡಿದ್ದಾನೆ. ಇಷ್ಟು ಶ್ರೇಷ್ಠ ಅನುಗ್ರಹವನ್ನು ಮಾಡಿದ್ದಾನೆ. ಆದ್ದರಿಂದ ನಾವು ಏನೇ ಚಿತ್ರ ವಿಚಿತ್ರ ವ್ಯಾಪಾರ ನೋಡಿದರೂ ಸಹ ಅದು ಭಗವಂತನಾದ ಬಿಂಬನಲ್ಲೇ ಸಮರ್ಪಿಸಬೇಕು. ಇದೆಲ್ಲವೂ ಬಿಂಬನ ಆಟವೇ ಆಗಿದೆ, ಬಿಂಬನ ಕ್ರಿಯೆ ಆಗಿದೆ, ಬಿಂಬನ ಅನುಗ್ರಹವೇ ಆಗಿದೆ ಎಂಬುದು ಮುಖ್ಯ ತಾತ್ಪರ್ಯ. ಆದ್ದರಿಂದ ಇದು ಬಿಂಬೋಪಾಸನೆ ಅನಿಸಿಕೊಳ್ಳುತ್ತದೆ. ಯಾವುದೇ ಕರ್ಮವಾಗಲಿ ಬಿಂಬೋಪಾಸನೆ ಇಲ್ಲದೆ ಮಾಡಿದ ಯಾವುದೇ ಕರ್ಮ ಅದಕ್ಕೆ ಫಲಪ್ರದವೇ ಆಗುವುದಿಲ್ಲ. ಹೇಗೆ ಯಾವುದೇ ಕೆಲಸ ಮಾಡಬೇಕಾದರೂ ನಮಗೆ ಪ್ರಕಾಶಮಯವಾಗಿ ದೀಪವನ್ನು ಹಚ್ಚಿಕೊಳ್ಳಬೇಕು. ಮನೆಯಲ್ಲಿ ದೀಪ ಹಚ್ಚಿಕೊಂಡರೆ ಮಾತ್ರ ನೂರಾರು ಕರ್ಮಗಳಿಗೆ ಮಾಡಲು ಸಾಧ್ಯವಾಗುತ್ತದೆ. ಇದಕ್ಕೆ ಮುಖ್ಯವಾಗಿ ಬೇಕಾದ ಯಾವುದು? ದೀಪ, ಪ್ರಕಾಶ. ಅದರಂತೆ ನಮ್ಮಲ್ಲಿ ಇರಬೇಕಾದ ದೀಪ ಪ್ರಕಾಶ ಯಾವುದು? ಜ್ಞಾನ. ಆ ಜ್ಞಾನದ ಮುಖ್ಯ ಜ್ಞಾನ ಯಾವುದು? ಬಿಂಬನ ಜ್ಞಾನ. ಬಿಂಬ ಏನು? ಸರ್ವೋತ್ತಮನಾದ ಭಗವಂತ ಸರ್ವತ್ರ ಇದ್ದಾನೆ, ನಮ್ಮಲ್ಲಿದ್ದಾನೆ, ನನ್ನ ಬಿಂಬನಾಗಿದ್ದಾನೆ ಎಂಬ ಮೂಲಭೂತವಾದ ಪ್ರಜ್ಞೆ ಜೀವನ ಕರ್ತೃತ್ವ ಮತ್ತು ಪ್ರಯತ್ನದಿಂದ ಮೊಟ್ಟ ಮೊದಲಿಗೆ ಅಲ್ಲ, ಪ್ರತಿಯೊಂದು ಸಮಯದಲ್ಲೂ ಅಲ್ಲ, ಪ್ರತಿ ನಿಮಿಷದಲ್ಲೂ ಅಲ್ಲ, ಪ್ರತಿ ಕಾಲದಲ್ಲೂ ಅಲ್ಲ, ನಿತ್ಯ ನಿರಂತರವಾಗಿರಲೇಬೇಕಾದ ಏಕೈಕ ಉಪಾಸನೆ ಬಿಂಬೋಪಾಸನೆ. ಇದನ್ನು ನಾವು ಎಂದೂ ಮರೆಯುವಂತಿಲ್ಲ. ಇದನ್ನು ನಾವು ಎಷ್ಟು ಮಟ್ಟಿಗೆ ಬಿಂಬೋಪಾಸನೆ ಮಾಡುತ್ತೇವೆಯೋ ಅಷ್ಟು ನಮಗೆ ಭಗವಂತನ
ಹತ್ತಿರ ವಾಸ ಮಾಡಲು ಸಾಧ್ಯವಾಗುತ್ತದೆ. ಇದನ್ನು ಉಪಾಸನೆ ಎಂದ ಹೆಸರು. ಬಿಂಬೋಪಾಸನೆ ಅಂದರೆ ಏನು? ಬಿಂಬನನ್ನು ತಿಳಿದುಕೊಳ್ಳುವುದು. ಸಕಲ ಕರ್ಮಗಳು ಛೇದಗಳಿಂದ ಎಲ್ಲವೂ ಭಗವಂತನಿಂದಲೇ ನಡೆಯುತ್ತಿದೆ ಎಂಬತಕ್ಕಂಥ ಆಸನ ಬಿಂಬನ ಜೊತೆಯಲ್ಲಿ ನಿಂತು ನಾವು ಈ ಕರ್ಮಗಳಿಗೆ ನಾವು ಚಿಂತನೆಯನ್ನು ಸಂಬಂಧವನ್ನು ತಿಳಿದುಕೊಳ್ಳುವುದಕ್ಕೆ ಬಿಂಬೋಪಾಸನೆ ಎಂದು ಹೆಸರು. ಇದನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಶ್ರೀ ಪುರಂದರದಾಸರು ಎಲ್ಲ ಚಿಂತನೆಯನ್ನು ಮಾಡಿಸಿದ್ದಾರೆ. ಆದ್ದರಿಂದ ಈ ಬಿಂಬನಿಗೆ ಹೇಗೆ ನಾವು ನಮಸ್ಕರಿಸುವುದು, ಪೂಜಿಸುವುದು ಎಂದರೆ ಭೂಯಿಷ್ಟಾಂತೆ ನಮ ಭುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಭುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಭುಕ್ತಿಮಿದೇಮ ಅಂದರೆ ವಿನಮ್ರವಾಗಿ ನಮಿಸೋಣ. ನಮ್ಮದು ಏನೂ ಇಲ್ಲ, ಕೇವಲ ನಮನ ಮಾತ್ರ. ಭಗವಂತ ಅಪಾರ ಅಪಾರ ಅಪಾರನಾದ ಭಗವಂತ ನನಗೆ ನಮೋ ನಮಃ ಎಂಬುದೇ ಆಗಿದೆ. ಇದು ಜೀವನ ಕರ್ತೃತ್ವದ ಮತ್ತು ಜೀವನ ಪ್ರಯತ್ನದ ಮಹಾಫಲ ರೂಪವಾಗಿದೆ ಎಂಬುದನ್ನು ತಿಳಿಬೇಕು. ಭಾರತೀಯ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.